ಅವನು ಹೇಳೋದು ವೈಟ್ ಪೇಪರ್ ಹೊರಡಿಸಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವೈಟ್ ಪೇಪರ್, ಬಜೆಟ್ ಪುಸ್ತಕ, ಬಜೆಟ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಇಡೋದಿಲ್ಲ, ಅದು ವೈಟ್ ಪೇಪರ್ ಅಲ್ವಾ? ವೈಟ್ ಪೇಪರ್ ಅಲ್ವೇನ್ರಿ? ವೈಟ್ ಪೇಪರ್. ಬಜೆಟ್ ಮೇಲೆ ಕೂತ್ಕೊಂಡು ಚರ್ಚೆ ಮಾಡಲ್ಲ, ಬಜೆಟ್ ಡಾಕ್ಯುಮೆಂಟ್ಸ್ನೆಲ್ಲ ನೋಡಲ್ಲ, ಬಜೆಟ್ ಅನ್ನ ಪೂರ ಓದಲ್ಲ. ಬಜೆಟ್ನಲ್ಲಿ ಓದಿ ವೈಟ್ ಪೇಪರ್ ಇಡೀ ವೈಟ್ ಪೇಪರ್ ಪ್ರಚಾರಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು. ಅಶೋಕ ಸಾಲಗಾರರ ರಾಜ್ಯ ಆಗ್ಬಿಟ್ಟದೆ, ಕರ್ನಾಟಕ ಸಾಲಗಾರ ರಾಜ್ಯ ಆಗ್ಬಿಟ್ಟದೆ. ನಾನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಳಪ್ಪ ಇನ್ನೊಂದು ಸಾರಿ ಅಂತ ಹೇಳ್ತೀನಿ ನಾನು ಅಷ್ಟೇ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಆಮೇಲೆ ಕರ್ನಾಟಕಕ್ಕೆ ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾ? ಕರ್ನಾಟಕಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿರೋದೇನು ಅಂತ ಗೊತ್ತಾ? 15th ಫೈನಾನ್ಸ್ ಕಮಿಷನ್, 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿತ್ತು 5,495 ಕೋಟಿ ಕೊಡಿ ಅಂತ. 5,495 ಕೋಟಿ ಕೊಡಿ ಅಂತ. ಆಮೇಲೆ ಕೆರೆ ಅಭಿವೃದ್ಧಿಗಳಿಗೆ, ಬೆಂಗಳೂರಿನಲ್ಲಿ ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ 3,000 ಕೋಟಿ ಕೊಡಿ ಅಂತ ಹೇಳಿದರು. ಆಮೇಲೆ ಫಿರಿಫೆರಲ್ ರಿಂಗ್ ರೋಡ್, ಬೆಂಗಳೂರಿನ ಸುತ್ತ ರಸ್ತೆ ಅದು ಮಾಡೋಕ್ಕೆ 3,000 ಕೋಟಿ ಕೊಡಿ ಅಂತ ಹೇಳಿದರು. ಒಟ್ಟು 11,495 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಅವರೇ ಒಪ್ಕೊಂಡಿರೋ ಪ್ರಕಾರ, ಶಿಫಾರಸಿನ ಪ್ರಕಾರ ಕೊಡಬೇಕಾಗಿತ್ತು. ಆದರೆ ₹1 ಕೊಡಲಿಲ್ಲ. ಇದು ನ್ಯಾಯನಾ? ಇದು ಕನ್ನಡಿಗರಿಗೆ ಮಾಡದಂಥ ದ್ರೋಹ ಅಲ್ವಾ? ನರಸಿಂಹರಾಜಪುರದ ಕನ್ನಡಿಗರಿಗೆ ಮಾಡದಂಥ ದ್ರೋಹ ಅಲ್ವಾ? ನೀವು ತಿಳ್ಕೋಬೇಕು, ಇವೆಲ್ಲ ತಿಳ್ಕೋಬೇಕು. ಬಿಜೆಪಿಯವರು ಹೇಳದವೆಲ್ಲ ಸುಳ್ಳೆ, ಬರೀ ಸುಳ್ಳೆ ಹೇಳೋದು ಜನಗಳ ಮುಂದೆ, ಬರೀ ಸುಳ್ಳೆ. ಕರ್ನಾಟಕ ರಾಜ್ಯ ನುಡಿದಂತೆ ನಡೆದಂತ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನ ಸರ್ಕಾರ. ನೀವು ತಿಳ್ಕೋಬೇಕು ಇದನ್ನ. ಇವತ್ತು ನಾವೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೀವೋ ಇಲ್ಲ? ಏನಮ್ಮ ಮಾಡಿದೀವೋ ಇಲ್ಲ? ಬಸ್ನಲ್ಲಿ ಶಕ್ತಿ ಯೋಜನೆ ಮೂಲಕ ತಿರುಗಾಡ್ತಾ ಇದೆಯಲ್ವಾ ಫ್ರೀಯಾಗಿ? ಗೃಹ ಜ್ಯೋತಿ ಯೋಜನೆಯಲ್ಲೇ ನೀವು ಮನೆ ಪಡ್ಕೊತಾ ಇದ್ದೀರಾ ಇಲ್ಲ? ಗೃಹ ಜ್ಯೋತಿ 200 ಯೂನಿಟ್ ಅವರಿಗೆ ಫ್ರೀ ಕರೆಂಟ್. ಹೌದಲ್ವೇನ್ರಿ? ಸರಿಯಾಗಿ ಹೇಳ್ರಿ, ನಮ್ಗೆ ಗೊತ್ತಾಗಬೇಕಲ್ಲ, ನೀವು ಪಡ್ಕೊತಾ ಇದ್ದೀರಾ ಇಲ್ಲೋ ಅಂತ ಗೊತ್ತಾಗಬೇಕಲ್ಲ. ಗೃಹ ಲಕ್ಷ್ಮಿ ₹2,000 ತಿಂಗಳಿಗೆ ಮನೆ ಯಜಮಾನಿಗೆ. 1,26,00,000 ಮಹಿಳೆಯರಿಗೆ ತಿಂಗಳಿಗೆ ₹2,000. ಎಷ್ಟು? ತಿಂಗಳಿಗೆ ₹2,000. ಬೇರೆ ರಾಜ್ಯದಲ್ಲಿ ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. ಅನ್ನಭಾಗ್ಯ, 10 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀವಿ. ಯುವ ನಿಧಿ ಕಾರ್ಯಕ್ರಮ, ಯಾರು ಪದವೀಧರ, ನಿರುದ್ಯೋಗಿ ಪದವೀಧರರು ಇರ್ತಾರೆ ಅವ್ರಿಗೆ ತಿಂಗಳಿಗೆ ₹3,000. ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ ಇರ್ತಾರೆ ಅವರಿಗೆ ₹1,500. ಬೇರೆ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ. ಅದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ. ಕೊಟ್ರ? ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ವರ್ಷಕ್ಕೆ 2
2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೇನೆ, ಮತ್ತೆ ಅದನ್ನ ನಿರುದ್ಯೋಗಿ ಯುವಕರಿಗೆ ಕೊಡ್ತೇನೆ. ಕೊಟ್ರ ಕೇಂದ್ರದಲ್ಲಿ ಕಪ್ಪು ಹಣ ಇದೆ, ಅದನ್ನು ತಗೊಬಂದ್ಬಿಟ್ಟು ನಮ್ಮ ಭಾರತೀಯರೆಲ್ಲ ಅಲ್ಲಿ ಶ್ರೀಮಂತರೆಲ್ಲ ಇಟ್ಬಿಟ್ಟಿದ್ದಾರೆ. ಅದನ್ನು ತಗೊಬಂದ್ಬಿಟ್ಟು ನಿಮ್ಗೆಲ್ರಿಗೂ ಕೂಡ ಒಂದೊಂದು ಕುಟುಂಬಗಳಿಗೂ ಕೂಡ 15 ಲಕ್ಷ ಹಂಚ್ಬಿಡ್ತೀನಿ ಅಂತಂದ್ರು. ಕೊಟ್ರ? ನಿಮ್ಮ ಅಕೌಂಟ್ಗಳಿಗೆ ಹಾಕ್ತೀವಿ ಅಂತಂದ್ರು. ಕೊಟ್ರೇನ? ಮತ್ತೆ ಈ ಬಿಜೆಪಿ ಸುಳ್ಳು ಹೇಳ್ತಾ ಇದೆಯಲ್ವಾ? ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ, ಅಚ್ಚೇ ದಿನ ಈಗ ಬಂತೇನ್ರಿ ಅಚ್ಚೇ ದಿನ? ಮತ್ತೆ ಬಿಜೆಪಿ ನರೇಂದ್ರ ಮೋದಿ ಅಂತಾರಲ್ಲ ಕೆಲವರು, ಇದು ಸುಳ್ಳಲ್ವಾ? ನರೇಂದ್ರ ಮೋದಿ ಏನ್ ಮಾಡಿದಾನಪ್ಪ? ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿಯವರು ನಿಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ಏನೇನು ಸುಳ್ಳು ಹೇಳ್ಬಿಡ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಂಬಬೇಡಿ. ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಅದರಿಂದ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನೀವು ರಾಜೇಗೌಡ ಏನೇನು ಹೇಳಿದ್ಯೋ ಅವೆಲ್ಲ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ. ಇವತ್ತು ಈ ಅಭಿವೃದ್ಧಿ ಕೆಲಸಗಳೆಲ್ಲ ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ವಾ? ಅಭಿವೃದ್ಧಿನೇ ನಡೀತಾ ಇಲ್ಲ. ಮತ್ತೆ ಇವು 170 ಕೋಟಿ ಅಭಿವೃದ್ಧಿ ಕೆಲಸಗಳು ಹೆಂಗದು? ಅದರಿಂದ ಬಿಜೆಪಿಯವರು ಸುಳ್ಳು ಹೇಳಿ ಜನರನ್ನ ಮುರಡು ಮಾಡಿ ದಾರಿ ತಪ್ಪಿಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ನಂಬಕ್ಕೆ ಹೋಗಬೇಡಿ. ಮತ್ತೊಮ್ಮೆ ನಾನು ಅಂದೂರು ಗ್ರಾಮದಿಂದ ನರಸಿಂಹರಾಜಪುರಕ್ಕೆ ಸೇತುವೆ ಆಗಿದೆಯಲ್ಲ, ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ರಸ್ತೆ ಅಗಲೀಕರಣ ಆದ್ಮೇಲೂ ಕೂಡ ಅದರ ಉದ್ಘಾಟನೆಗೂ ಬರ್ತೇನೆ. ಆಗ್ಬೋದಾ? ಸೊ ಅದರಿಂದ ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ ಸಂಕ್ಷಿಪ್ತವಾಗಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ಮನವಿ ಕೊಟ್ಬಿಡ್ತೀವಿ. ಮನವಿ ಎಲ್ಲ ಮಲೆನಾಡಿಗರು ಹೆಮ್ಮೆಯ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇಡೀ ಕೋಟ್ಯಾಂತರ ಜನಸಂಖ್ಯೆ ಇರುವಂತಹ ಕರ್ನಾಟಕದ ಪ್ರಜೆಗಳ ಸರ್ವತೋಮುಖ ಬೆಳವಣಿಗೆಯತ್ತ ಶ್ರೀಯುತರು ಎಂದಿಗೂ ಕೂಡ ಗಮನ ಹರಿಸಿರುವಂತಹ ಜನನಾಯಕರು ಇವತ್ತು ನಮ್ಮ ನರಸಿಂಹರಾಜಪುರಕ್ಕೆ ಆಗಮಿಸಿದ್ದಾರೆ. ಸಮಾಜವಾದಿ ಚಿಂತನೆಯ ಮೂಲಕ ಸರ್ವತೋಮುಖ ಬೆಳವಣಿಗೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿರುವಂತಹ ರಾಜ್ಯ ಕಂಡ ದಕ್ಷ ರಾಜಕಾರಣಿ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಹೆಮ್ಮೆಯ ಚಪ್ಪಾಳೆಯನ್ನ ನೀಡ್ತಾ ಇದೀಗ ಮೊದಲನೇದಾಗಿ KRDCL ಚೇರ್ಮನ್ ಆಗಿರುವಂತಹ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.